ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಬಾರದು ಎನ್ನುವ ದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಲಾಕ್ಡ್ ಬೀಟ್ ಸಿಸ್ಟಮ್ LHBS ಜಾರಿಗೆ ತರಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ನಿಖಿಲ್ ಬಿ ತಿಳಿಸಿದರು. ಬೀಗ ಹಾಕಿದ ಮನೆಗಳ ಸುರಕ್ಷತೆಯ ಸಂಬಂಧ ಪೊಲೀಸ್ ವತಿಯಿಂದ ನೂತನ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದ್ದು, ಮನೆಯವರೆಲ್ಲ ಪ್ರಯಾಣಕ್ಕೆ ಹೊರಟಿದ್ದಾಗ 3 ಪ್ರಮುಖ ಅಂಶಗಳನ್ನು ಪೊಲೀಸ್ ಗಮನಕ್ಕೆ ತರಬೇಕು. ಹೊರಗೆ ಹೋಗುವ ಮತ್ತು ಮರಳಿ ಬರುವ ದಿನಾಂಕ, ಮನೆ ವಿಳಾಸ ಮತ್ತು ಲೊಕೇಶನ್ ಮತ್ತು ತಮ್ಮದೇ ಮನೆಯ ಮುಂದೆ ನಿಂತು ಸೆಲ್ಫಿ ತೆಗೆದು ವಾಟ್ಸ್ಆಪ್ ಮೂಲಕ ಸಹಾಯವಾಣಿ ಸಂಖ್ಯೆ 8277982901ಕ್ಕೆ ಅಪ್ಲೋಡ್ ಮಾಡಿದ್ದಾರೆ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ ಮಾಹಿತಿ ನೀಡಿದ್ದಾರೆ. ನಿಮ್ಮ ಮನೆಯ ಸುರಕ್ಷತೆಯ ಜವಾಬ್ದಾರಿಯನ್ನು ಪೊಲೀಸರು ತೆಗೆದುಕೊಳ್ಳಲಿದ್ದಾರೆ ಎಂದು ಅಧಿಕಾರದ ನಿಖಿಲ್ ಬಿ ತಿಳಿಸಿದರು. ಸ್ವಲ್ಪ ಪೋಸ್ಟರ್ಸ್ನ ಎಲ್ಲ ಕಡೆಗೂ ಕೊಡೋ ವ್ಯವಸ್ಥೆ ಮಾಡಿಬಿಟ್ರಪ್ಪ. ಪೋಸ್ಟರ್ಸ್ನ ಆಯ್ತು ಬೇರೆ ಯಾರು? ಬಾ ಹರೀಶ್, ಬಾ ಪ್ರಕಾಶ್, ಬಾ ಹರೀಶ್, ಪ್ರಕಾಶ್ ಕರಿ. ಆ ಚಾರಿಗಳು ಡೆಲ್ಟಾ ಯಾರಿದ್ದಾರೆ ಆ ಕಡೆನೂ ಬನ್ನಿ. ಸದ್ಯಕ್ಕೆ ಇವ್ರುಗಳ ಜೊತೆ ಮ್ಯಾನೇಜ್ ಮಾಡ್ತಾ ಇದ್ದೀರಪ್ಪ. ಅವನು ರವಿಗೆ ಸೋಮಶೇಖರಿಗೆ ಕೊಡಪ್ಪ. ಅಲ್ಲ ಮಾರ್ಯ, ನಾಟ್ ಎಟ್ ದಿಸ್ ಎಕ್ಸ್ಪೆನ್ಸ್ ರೀ. QR ಕೋಡ್ ನೋಡಿದ ತಕ್ಷಣ ಫೋನ್ ಪೇನೆ ಅಂತಂದ್ರೆ. ಒಂದು ಸಣ್ಣ ಬ್ರೇಕ್ನ ನಂತರ ಶಿವಮೊಗ್ಗ SP ನಿಖಿಲ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990.
ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಹೊಸ ಪ್ರಯೋಗನ ಮಾಡ್ತಾ ಇದ್ದೀವಿ. ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ವಾಟ್ಸ್ಆ್ಯಪ್ ಎಲ್ಲರ ಹತ್ರನೂ ಇದೆ. ವಿ ಕ್ಯಾನ್ ಅಸ್ಯೂಮ್ ದಟ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದೆಮ್ ಹ್ಯಾವ್ ವಾಟ್ಸ್ಆ್ಯಪ್ ವಿತ್ ಅಸ್ ಅಂತ. ಎಸ್ಪೆಷಲಿ ನಮ್ಮ ಸಿಟಿ ಲಿಮಿಟ್ಸಲ್ಲಿ ಅಥವಾ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ಖಂಡಿತವಾಗ್ಲೂ ವಾಟ್ಸ್ಆ್ಯಪ್ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಬಳಕೆ ಮಾಡ್ಬೋದು ಅನ್ನೋದನ್ನ ಆಲೋಚನೆ ಮಾಡಿದಾಗ ಈ ವಾಟ್ಸ್ಆ್ಯಪ್ ಮುಖಾಂತರ ಜನರು ನಮಗೆ ಅವರು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ, ಎಸ್ಪೆಷಲಿ ಇವಾಗ ಸಮ್ಮರ್ ಇರೋದ್ರಿಂದ ಎಲ್ರೂ ವೆಕೇಶನ್ಸ್ಗೆ ಹೋಗೋದು ಅಥವಾ ಮದುವೆಗಳಿಗೆ ಹೋಗೋದು ಅಥವಾ ಅವರ ರಿಲೇಟಿವ್ಸ್ ಮನೆಗೆ ಹೋಗೋದು, ಜಾತ್ರೆಗಳಿಗೆ ಹೋಗೋದು ಹೆಚ್ಚಿರುತ್ತೆ. ಸೊ ಅವರು ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಹೇಳಿದ್ರೆ ಅಕ್ಕಪಕ್ಕ ಮನೆಯವ್ರಿಗಷ್ಟೇ ಹೇಳ್ಬಿಟ್ಟು ಹೋಗುವಂತ ಪದ್ಧತಿ ಇರುತ್ತೆ. ಅದನ್ನ ನಮಗೆ ಟ್ರ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಿಂದೆ ನಾವೇನ್ ಮಾಡ್ತಾ ಇದ್ವಿ, ಬೆಳಿಗ್ಗೆ ನಮ್ಮ ಬೀಟ್ ಸಿಬ್ಬಂದಿಯವರು ಒಂದ್ ರೌಂಡ್ ಎಲ್ಲ ಕಡೆ ಹೋಗಿ ಯಾವ ಮನೆಗೆ ಲಾಕ್ ಹಾಕಿತ್ತು ಅವನ್ನ ನಮಗೆ ಕಣ್ಣಿಗೆ ಯಾವ ಕಾಣವು ಅವನ್ನ ನಾವು ನೋಟ್ ಮಾಡ್ಕೊಂಡು ಬಂದು ಅದ್ರ ಮೇಲೆ ನಾವು ನಿಗಾ ಇಡೋ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನಾವು ಈ ವಾಟ್ಸ್ಆ್ಯಪ್ ಮುಖಾಂತರ ಯಾರ್ಯಾರು ನಿವಾಸಿಗಳಿದ್ದಾರೆ, ನಿವಾಸಿಗಳಿಂದಲೇ ನಾವು ಇನ್ಫಾರ್ಮೇಶನ್ ಅನ್ನ ತಗೊಂಡು ಅಲಾಂಗ್ ವಿತ್ ಫೋಟೋ, ಅಲಾಂಗ್ ವಿತ್ ಲೊಕೇಶನ್ ಅಂಡ್ ಎಷ್ಟು ದಿನ ಅವರು ಇರೋದಿಲ್ಲ ಮನೆಯಲ್ಲಿ, ಈ ಇನ್ಫಾರ್ಮೇಶನ್ ಅನ್ನ ಅವರು ಊರಿಗೆ ಹೋಗಿನ ಮುಂಚೆ, ಊರನ್ನ ಬಿಡೋಕಿನ ಮುಂಚೆ ನಮ್ಗೆ ನೀಡಿದ್ರೆ ಅದನ್ನ ನಾವು ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಅವ್ರು ವಾಪಸ್ ಬರೋ ತನಕ ಮಾನಿಟರ್ ಮಾಡೋದಕ್ಕೆ ಒಂದು ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಒಂದು ಹೊಸ ಪ್ರಯೋಗನ ಮಾಡಿದ್ದೀವಿ. ಇದು ಜನರಲಿ ಹೇಗಾಗ್ತಾ ಇರುತ್ತೆ, ಯಾರ್ಯಾರಿಗೆ ಗೊತ್ತಿರುತ್ತೆ ಅವರು 112ಗೆ ಫೋನ್ ಮಾಡಿ ಹೇಳಿ ಹೋದಾಗ ನಾವು ಇದು ಮಾಡ್ತಾ ಇದ್ವಿ. ಆದ್ರೆ ಅದು ಅಷ್ಟು ನಮಗೆ ಸಮರ್ಪಕವಾಗಿ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಈ ವಾಟ್ಸ್ಆ್ಯಪ್ ಎಲ್ಲರ ಹತ್ರನೂ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ, ಅವ್ರ ನಂಬರು ಸಿಗುತ್ತೆ ಅಂಡ್ ಅವರು ಹೋಗಿ ಬರ್ಬೇಕಾರೆ ಯಾವ ದಿನಾಂಕದಿಂದ ಯಾವ ದಿನಾಂಕ ಅಂತ ಎಕ್ಸಾಕ್ಟ್ ಆಗಿ ನಮ್ಗೆ ಹೇಳಿ ಹೋಗೋದು ಒಂದು ಈ ಪದ್ಧತಿಯನ್ನ ಶುರು ಮಾಡೋಣ ಅಂತ ನಾವು ಹೊಸದಾಗಿ ಈ ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಶುರು ಮಾಡ್ತಾ ಇದ್ದೀವಿ. ಇದನ್ನ ಇವತ್ತಿಂದಾನೆ ಪ್ರತಿ ಒಂದು ಸ್ಟೇಷನ್ ಅಲ್ಲೂ ಜಾರಿ ಮಾಡಿದ್ದೀವಿ. ನಾನು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳೋದು, ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ನೀವು ಪ್ರಚಾರವನ್ನ ನೀಡಬೇಕಾಗಿ ಕೋರ್ತೇನೆ. ಯಾಕಂದ್ರೆ ಇದು ಯಾವಾಗ ಸಮರ್ಪಕ ಆಗುತ್ತೆ, ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಪ್ರೋಚ್ ಆದಾಗ, ಅವರು ಅವರ ಲೊಕೇಶನ್ ಅನ್ನ ಮತ್ತೆ ಅವರ ಡೀಟೇಲ್ಸ್ ಅನ್ನ ನಮಗೆ ನೀಡಿದಾಗ ನಮಗೆ ಅದು ಇನ್ನೂ ಸಮರ್ಪಕವಾಗಿ ಮಾಡೋದಕ್ಕೆ ಆಗುತ್ತೆ. ಅದಕ್ಕೆ ಒಂದು ವೆರಿ ಸಿಂಪಲ್ ಪ್ರಾಸೆಸ್, ಒಂದು QR ಕೋಡ್ ಇದೆ, ಒಂದು ನಂಬರ್ ಕೂಡ ಇದೆ. ಆ QR ಕೋಡ್ನ ಇವಾಗ ನಾವು ಎಲ್ಲ ಕಡೆಗೆ ಒಂದು ಫ್ಲೆಕ್ಸ್ ಅಲ್ಲಿ ಹಾಕ್ಸೋದಕ್ಕೂ ನಾವು ಒಂದು ತೀರ್ಮಾನವನ್ನ ತಗೊಂಡಿದ್ದೀವಿ. ಮುಖ್ಯ ಏನು ಸರ್ಕಲ್ಸ್ ಇದಾವೆ ಅಥವಾ ಇಂಪಾರ್ಟೆಂಟ್ ಜನಜಂಗುಳಿ ಇರೋ ಜಾಗಗಳಲ್ಲಿ ನಾವು ಈ ಏನ್ ಪೋಸ್ಟರ್ ನೀವು ನೋಡ್ತಾ ಇದ್ದೀರಾ ಆ ಪೋಸ್ಟರ್ನ ಹಾಕೋ ವ್ಯವಸ್ಥೆಯನ್ನ ಮಾಡ್ತೀವಿ. ಆದ್ರಿಂದ ನಿಮ್ಗೆ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ ಅಂತ. ಸೊ ಆ ನಂಬರ್ಗೆ ನೀವು ಒಂದು ಹಾಯ್ ಅಂತ ಕಳಿಸ್ಕೊಟ್ಟಾಗ ನಿಮಗೆ ಏನೇನು ಕಳಿಸ್ಕೊಡ್ಬೇಕು ಅನ್ನೋದು ಆಟೋಮ್ಯಾಟಿಕ್ ಆಗಿ ಮೆಸೇಜ್ ಬರುತ್ತೆ. ಇದನ್ನ ನಾವೇನು ಪಬ್ಲಿಕ್ ಕೈಯಲ್ಲಿ ಮಾಡ್ತಾ ಇದ್ವಿ, ಪಬ್ಲಿಕ್ ಕೈಯಲ್ಲಿ ಮಾಡೋದನ್ನೇ ಇಲ್ಲೂ ಮಾಡ್ತಾ ಇದೀವಿ, ಬಟ್ ಫಾರ್ ಅ ಡಿಫ್ರೆಂಟ್ ಪರ್ಪಸ್. ಸೊ ಈ ನಂಬರ್ ಅನ್ನ ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಪ್ರಚಾರವನ್ನ ನೀಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ನಿಮಗೆ ಯಾರ್ಯಾರು ತಿಳುವಳಿಕೆ, ನಿಮಗೆ ಯಾರ್ಯಾರು ಗೊತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಇದ್ರ ಬಗ್ಗೆ ನೀವು ತಿಳಿಸಿ ಅಂತ ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಏನಿಲ್ಲ, ಇದು ಮೂರೇ ವಿಚಾರ ಬೇಕಾಗಿರೋದು ನಮ್ಗೆ. ಯಾವತ್ತು ನೀವು ಇಲ್ಲಿಂದ ಹೋಗ್ತಾ ಇದ್ದೀರಾ, ಯಾವತ್ತು ವಾಪಸ್ ಬರ್ತಾ ಇದ್ದೀರಾ, ಮತ್ತೆ ನಿಮ್ಮ ಮನೆಯ ವಿಳಾಸ ಮತ್ತೆ ಲೊಕೇಶನ್ ಅದನ್ನ ನೀವು
ವಾಟ್ಸ್ಆ್ಯಪಲ್ಲಿ ಲೊಕೇಶನ್ ಹಾಕಿದ್ರು ನಮಗೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ನೀವು ನಮಗೆ ಬರೆದುಬಿಟ್ಟು ಟೈಪ್ ಮಾಡಿ ಹಾಕಿದ್ರು ನೋ ಪ್ರಾಬ್ಲಮ್, ಅದನ್ನು ನಮಗೆ ಇಟ್ಕೊತೀವಿ. ಆ್ಯಂಡ್ ಫೈನಲಿ ನೀವು ಮನೆ ಮುಂದೆ ನಿಂತ್ಕೊಂಡು ಇರೋ ಸೆಲ್ಫಿ, ಯಾಕಂದರೆ ನಿಮ್ಮ ಮನೆಯೇ ಅಂತ ನಮಗೊಂದು ಸ್ವಲ್ಪ ಏನಾದರೂ ಒಂದು ವೆರಿಫಿಕೇಷನ್ಗೆ ಬೇಕಾಗುತ್ತೆ. ಮತ್ತು ನೀವು ಯಾರೋ ಆಗಲಿಲ್ಲದವ್ರು ಮನೆ ಮುಂದೆ ಹೋಗ್ಬಿಟ್ಟು ಒಂದು ಫೋಟೋನ ತೆಗೆದು ದಯವಿಟ್ಟು ಈ ರೀತಿ ಆಗೋದು ಬೇಡ ಅಂತ ನಾವು ಈ ಒಂದು ಸೆಲ್ಫಿ ಅದನ್ನು ಕೂಡ ಮಾಡಿದ್ದೀವಿ. ಇಲ್ಲಿ ನಾವು ಸ್ವಲ್ಪ ದಿನದ ನಂತರ ಮತ್ತೊಂದು ಪ್ರಯೋಗ ಕೂಡ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನಮ್ಮಲ್ಲಿ CCTVಗಳು ಕೆಲವು ಇದಾವೆ, ಅವನ್ನು ನಾವು ಬೇಕಿದ್ರೆ ಅಲ್ಲಿ ಹಾಕೋ ವ್ಯವಸ್ಥೆಯನ್ನ, ಯಾಕಂದ್ರೆ ಅವ್ರೇನಾದ್ರೂ ಒಂದು 20 ದಿನಗಟ್ಟಲೆ ಏನಾದ್ರು ಮನೆಯಿಂದ ಆಚೆ ಹೋಗೋದು ಇದ್ರೆ, ಇವಾಗ 1-2 ದಿನ ಅಂದ್ರೆ ನಾವು ಮಾನಿಟರ್ ಮಾಡ್ಬೋದು. 20 days, 15 days, 1 month, 2 months ಏನಾದ್ರು ಆಚೆ ಹೋಗೋದಿದ್ರೆ ನಮ್ಮಲ್ಲೇ CCTV ಇದೆ, ನಮ್ಮಲ್ಲಿ CC ಕ್ಯಾಮ್ರಾಗಳು ಇದಾವೆ. ಅವನ್ನ ನಾವು ಫಿಕ್ಸ್ ಮಾಡೋ ಅದು ಒಂದು ಪ್ಲಾನ್ ಅನ್ನ ಇಟ್ಕೊಂಡಿದೀವಿ. ಬಟ್ ದಿಸ್ ವಿಲ್ ಓನ್ಲಿ ಬಿ ಡನ್ ಆನ್ ನೀಡ್ ಟು ಬಿ ಬೇಸಿಸ್. 1-2 ದಿನಕ್ಕೆ ನಾವು CCTV ಅನ್ನ ಹಾಕ್ಸೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ದ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಅಂಡ್ ರಿಮೂವಿಂಗ್ ಹ್ಯಾಸ್ ಟು ಬಿ ಬೋರ್ನ್ ಬೈ ಅಸ್. ನಾವು ಮತ್ತೆ ಪಬ್ಲಿಕ್ಕಿಗೆ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಅದನ್ನ ಮುಂದಿನ ಹಂತದಲ್ಲಿ ನಾವು, ಯಾಕಂದ್ರೆ ಅದನ್ನ ಖರೀದಿ ಎಲ್ಲ ಮಾಡಬೇಕು, ಅದ್ರ ಬಗ್ಗೆ ನಾವು ಒಂದು ಚರ್ಚೆಯನ್ನ ಮಾಡಿ ನಮ್ಮ ಕಡೆಯಿಂದ ಇದನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಖಂಡಿತವಾಗ್ಲೂ ನಾವು ಬರೋ ದಿನಗಳಲ್ಲಿ ನೋಡ್ತೀವಿ. ಆ್ಯಂಡ್ ನಿಮ್ಮಲ್ಲೂ, ಮಾಧ್ಯಮಿಕರಲ್ಲೂ ನನ್ನ ವಿನಂತಿ ಏನು ಅಂದರೆ, ಏನಾದರೂ ನಿಮ್ಮ ಕಡೆಯಿಂದ ಸಜೆಷನ್ಸ್ ಇದ್ರೆ ಪ್ಲೀಸ್ ಫೀಲ್ ಫ್ರೀ ಟು ನಮಗೆ ತಿಳಿಸೋ ವ್ಯವಸ್ಥೆಯನ್ನು ಮಾಡಿ ನೀವು. ಆ್ಯಂಡ್ ಆಲ್ಸೋ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ, ಇದರಲ್ಲಿ ಯಾವ ಇನ್ಫಾರ್ಮೇಷನ್ನು ನಮ್ಮ ಕಡೆಯಿಂದ ಲೀಕ್ ಆಗೋದಿಲ್ಲ. ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ಅದು ಕೇವಲ ನಮ್ಮ ಕಂಟ್ರೋಲ್ ರೂಮ್ಗೆ, ಆಮೇಲೆ ಯಾರು ಲೋಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರಿಬ್ಬರಿಗಷ್ಟೇ ಈ ಮಾಹಿತಿಯನ್ನು ಗೊತ್ತಿರುತ್ತೆ. ಅವರು ಅದು ಬಿಟ್ಟು ನಾವು ಅವ್ರ ಗೌಪ್ಯತೆಯನ್ನ ಕಾಪಾಡ್ತೀವಿ, ಅದನ್ನ ಯಾರಿಗೂ ನಾವು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ನಾನು ಪರ್ಸನಲಿ ವೆರಿಫೈ ಎವ್ರಿ ಡೇ ನಾವು ಅದನ್ನ ವೆರಿಫೈ ಮಾಡೋದು ಒಂದು ಮೆಕ್ಯಾನಿಸಮ್ ಅನ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ದಟ್ ವಿಲ್ ಎನ್ಶ್ಯೂರ್ ದಟ್ ದಿ ಸೀಕ್ರೆಸಿ ಆಫ್ ದಿ ಪರ್ಸನ್ ಹೂ ಇಸ್ ಲೀವಿಂಗ್ ದ ಟೌನ್ ಇಸ್ ಮೇಂಟೈನ್ಡ್. ಸೊ ಇದನ್ನು ಕೂಡ ನಿಮ್ಮಲ್ಲಿ ಎಲ್ರಿಗೂ ನಿಮ್ಮ ಗಮನಕ್ಕೆ ಇರಲಿ ಅಂತ ನನ್ನ ಕಡೆಯಿಂದ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನಾನು. ಸೊ ಇಷ್ಟು ಮೇನ್ ನಮ್ಮಲ್ಲಿರುವಂತಹ ಈ ಲಾಕ್ ಹೌಸ್ ಬೀಟ್ ಸಿಸ್ಟಮ್, ಇದ್ರ ಬಗ್ಗೆನೇ ಮೇಯ್ನ್ ಆಗಿ ನಿಮ್ಮ ಹತ್ರ ನಾನು ಒಂದು ಚರ್ಚೆ ಮಾಡೋದಕ್ಕೆ ಇವತ್ತು ಈ ಒಂದು, ನೀವು ವಾಪಸ್ ಅದೇ ಫೋನ್ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನ ಹಾಕ್ಬೋದು. ಯು ಕ್ಯಾನ್ ಆಲ್ವೇಸ್ ಕಾಲ್ ದಟ್ ನಂಬರ್ ಆಲ್ಸೋ. ಕೇವಲ ವಾಟ್ಸ್ಆಪ್ ಇಲ್ಲ, ಅದರಲ್ಲಿ ನೀವು ಫೋನ್ ಕೂಡ ಮಾಡ್ಬೋದು. ಅದು ನೀವು ದೇರ್ ಇಸ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಕಾಲ್ ದೆಮ್ ಆಲ್ಸೋ. ಸೊ ನೀವು ಹಂಗೇನಾದ್ರು ಅಫ್ಕೋರ್ಸ್ ಆಗುತ್ತೆ, ಯಾವಾಗಾದ್ರೂ ಒಂದ್ಸರ್ತಿ ಸಡನ್ ಆಗಿ ಎಕ್ಸ್ಟೆನ್ಷನ್ ಆಗೋ ಸಾಧ್ಯತೆಗಳು ಇರ್ತವೆ, ಅಥವಾ ಬೇಗನೂ ಬರೋ ಸಾಧ್ಯತೆನೂ ಇರುತ್ತೆ. ನಮಗೆ ಬೇಗ ಬಂದ್ರೆ ಇನ್ನೂ ಒಳ್ಳೇದು, ಲೇಟ್ ಆಗೋದು, ದೀರ್ಘ ಅವಧಿ ಆಗೋದು ಬೇಡ ಅಂತ ನಾನು ಬಯಸ್ತೀನಿ ಅದನ್ನ. ಬಟ್ ಆದ್ರೂ ಕೂಡ ನೋ ಪ್ರಾಬ್ಲಮ್, ನೀವು ಒಂದು ಫೋನ್ ಮುಖಾಂತರ ನಮಗೆ ವಾಟ್ಸ್ಆಪ್ ಅಲ್ಲಿ, ಆರ್ ಯು ಕ್ಯಾನ್ ಕಾಲ್ ಅಂಡ್ ಗಿವ್ ಅಸ್ ದಿ ಇನ್ಫಾರ್ಮೇಶನ್. ಇದನ್ನ ಆಕ್ಚುಲಿ ನಮ್ಮ DGIG ಸಾಹೇಬ್ರ ಒಂದು ಪ್ಲಾನ್ ಇದೆ. ಇದ್ರ ಬಗ್ಗೆ ನಮ್ಮಲ್ಲಿ ಡಿಸ್ಕಷನ್ ಆಗಿತ್ತು. ಇದನ್ನ ಸಿಟಿ ಲಿಮಿಟ್ಸ್ ಅಲ್ಲಿ ಹೆಚ್ಚಾಗಿ ಮಾಡ್ತಾರೆ, ಎಲ್ಲಿ ಕಮಿಷನರೇಟ್ಸ್ ಇದೆ ಅಲ್ಲಿ ಇದನ್ನ ಪ್ರಯೋಗ ಮಾಡ್ತಾರೆ. ಜಿಲ್ಲೆಗಳಲ್ಲಿ ನಮ್ದೇ ಮೊದಲನೇ ಜಿಲ್ಲೆ ನಾವು ಮಾಡ್ತಾ ಇರೋದು. ನಾವಿದನ್ನ